ನಾನು ಎಲ್ಲೋದು ಬರೀ ಕ್ಯಾಸ್ಟ್ ಮಾತ್ರ ಕೇಳ್ತಿರೋ, ಇವತ್ತೇ ಲೈಫಲ್ಲಿ ಫಸ್ಟ್ ಟೈಮ್ ಪಾಡ್ಕಾಸ್ಟ್ ಅಂತ ಬಂದಿದ್ದೀನಿ. ನನ್ನಂತೆ ತುಂಬ ಜನ ಇನ್ಸ್ಪೈರ್ ಆಗಿದ್ದಾರೆ ಪ್ರಭುದೇವ್ ಸರ್ಗೆ. ನನಗೆ ಯಾವತ್ತೂ ಯಾವುದನ್ನು ಸ್ಟ್ರಗಲ್ ಅಂತ ಅಂದ್ಕೊಂಡು ಬದುಕಿಲ್ಲ. ನಾನು ಇವತ್ತು ಲೈಫ್ ಎರಡು ಖುಷಿ. ಸ್ವಲ್ಪ ಜನ ಆ್ಯಕ್ಟರ್ಸ್ ಅಥವಾ ಹೀರೋಗಳಿಗೆ ಅಥವಾ ಹೀರೋಯಿನ್ಗಳಿಗೆ ಡ್ಯಾನ್ಸ್ ಬರುತ್ತೆ, ಸ್ವಲ್ಪ ಜನಕ್ಕೆ ಬರಲ್ಲ. ಅದನ್ನೆಲ್ಲ ಹೆಂಗೆ ಮುಚ್ಚಾಕಿ ಎಲ್ಲರಿಗೂ ಬರುತ್ತೆ ಅನ್ನೋ ಥರ ಹೆಂಗೆ ತೋರಿಸ್ತೀರಾ? ಯಾಕೆಂದರೆ ಹಾಳಾದರೆ ನಿಮಗೆ ಬರೋದು ಕೆಟ್ಟ ಹೆಸರು. ಸುದೀಪ್ ಸರ್ ಬೇರೆ ಥರ ಇರುತ್ತೆ, ಅವ್ರು ಸ್ಟೈಲಾಗಿ ನಿಂತ್ಕೊಳ್ಳೋದು ಅಥವಾ ಆ ಮ್ಯಾನರ್ಸನ್ನು ಇಟ್ಕೊಂಡು ಹೋಗ್ತೀನಿ. ದರ್ಶನ್ ಸರ್ ಏನು ವಾಕಿಂಗ್ ಇರುತ್ತೆ, ಆ ಮ್ಯಾನರ್ಸನ್ನು ಇಟ್ಕೊಂಡು ಹೋಗ್ತೀನಿ. ಇವ್ನು ಯಾರು ಚೆನ್ನಾಗಿ ಮಾಡ್ಕೊಂಡು ಡ್ಯಾನ್ಸ್ ಇದ್ರೆ ಯಾರು ನೋಡಲ್ಲ ಅಂತ ನಾನು ಆಗಿರೋ ಡ್ರೆಸ್ನ ಬಿಚ್ಚಿಸ್ಬಿಟ್ಟು ಮೈಕ್ ಕೊಟ್ಟಿರೋದು ಉಂಟು ಒಂದಷ್ಟು ಹೀರೋಸ್ಗಳು. ರಿಯಲ್ ಅವರೆಲ್ಲ ಮನೇಲಿದ್ದಾರೆ, ರೀಲ್ಸ್ ಮಾಡಿರೋರೇ ಹೈಲೈಟ್ ಆಗಿದ್ದಾರೆ. ಟ್ಯಾಲೆಂಟ್ ಇದ್ದವರೆಲ್ಲ ಟೂಲೆಟ್ ಬೋರ್ಡ್ ಹಾಕೊಂಡು ಓಡಾಡಬೇಕು. ನನ್ನ ಹತ್ರ ಟ್ಯಾಲೆಂಟ್ ಇತ್ತು ಅಂತ ಇವಾಗ ಸುಮ್ಮನೆ ನಮಸ್ಕಾರ ಅಂತ ಮುಂದೆ ಹೊಟ್ಟು ಹಿಂದೆ ಹೋಗ್ತಿದ್ದಂಗೆ ತಿರ್ಕೊಂಡು ಏನೇನೋ ಬೈಕೊಂಡು ಹೋಗಿ ಅದೆಲ್ಲ ಗುರು ಭಕ್ತಿ ನೋಡಿ ಅದಕ್ಕೆ ಟ್ಯಾಲೆಂಟ್ ಈ ಥರದ್ದೆಲ್ಲ ವಿಮರ್ಶೆಗಳು ನಡೀತಿರುತ್ತೆ. ಕೊರಿಯೋಗ್ರಾಫರ್ಸ್ಗೆ ಡ್ಯಾನ್ಸರ್ಸ್ಗೆ ಸಿಗಬೇಕಾಗಿರೋ ಒಂದು ಬೆಲೆ ಕನ್ನಡ ಇಂಡಸ್ಟ್ರಿಗೆ ಸಿಗ್ತಾ ಇದೆ. ನಾವು ಯಾವ ರೀತಿ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ. ಎಷ್ಟೋ ಸಾಂಗ್ಗಳು ಮಾಡಿರ್ತೀವಿ, ಸಾಂಗ್ಗಳಲ್ಲಿ ನೇಮೇ ಇರೋಲ್ಲ. ನನ್ನ ಅರ್ಥದಲ್ಲಿ ಸಿನಿಮಾ ಅಂದರೆ ಸಿಕ್ಕಿದಾಗ ನಿಯತ್ತಾಗೆ ಮಾಡು ಸಿನಿಮಾ, ಅದಷ್ಟೇ. ಇದು ಅಮ್ಮ ಹಾಕೋಣ ಅಂತ ಹೇಳಿ ಮಾಡಿಕೊಟ್ರೆ ಒಂದು ಅಮ್ಮನ ಬಗ್ಗೆ ವಾಸಕ್ಕೆ ಅಮ್ಮನ್ ಅಂದರೆ ಬೇರೆ ಥರದೇ ವರ್ಕ್ ಆಗ್ತದೆ. ಈ ಒಂದು ವೇದಿಕೆ ಮೇಲೆ ಆಡಿಯನ್ಸ್ಗೆ 1.5 ಏನಕ್ಕೆ ನೋಡಬೇಕು, ಹೆಂಗೆ ಅವ್ರನ್ನ ಇನ್ವೈಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಥಿಯೇಟರ್? 1.5 ಹೆಸರು ತುಂಬ ಇಷ್ಟ ಆಯಿತು. ಫಸ್ಟ್ ಆಫ್ ಆಲ್ ಹಾಫ್ ಬಗ್ಗೆ ಹೇಳೋಂಗಿಲ್ಲ ಇಲ್ಲಿ, 1.5 ಬಗ್ಗೆ ಒಂದು ಒಳ್ಳೆ ಕತೆ ಇರೋವಂಥದ್ದು. ನಾವು ಒಂದ್ಸರಿ ಕತೆ ಕೇಳಿದಾಗ ನನ್ನ ಎಡಿಟ್ರು, ಅಸಿಸ್ಟೆಂಟು, ಕಲರಿಸ್ಟು ಎಲ್ಲರೂ ಬಾಸ್ ಈ ಕತೆ ಬೇರೆ ಥರನೇ ಇರುತ್ತೆ, ಬೇರೆ ಥರನೇ ಇದೆ, ತುಂಬ ಟ್ರೆಂಡಿ ಆಗಿದೆ. ಪ್ರತಿಯೊಬ್ಬರಿಗೂ ಅವ್ರದೇ ಆದ ದಿನಚರಿದ ಒಂದು ಇರುತ್ತಲ್ಲ, ಅದನ್ನ ಮೀರಿದಾಗ ಆಗಿರುತ್ತೆ ಅಂತ ಒಂದು ಖುಷಿಲಿ ಹೇಳಿದ್ರು. ಈಗಿನ ಟ್ರೆಂಡ್ಗೆ ಏನು ಬದಲಾಗಬೇಕೋ ಅದು ಬದಲಾಗಿದೆ ಅಂತ ಅನ್ನಿಸ್ತು.